ನೋಡಿ ಈ ತರ ಬೆಣ್ಣೆ ಬರುತ್ತೆ. ವಾವ್. ಈಗ ನಾವ್ 2 ಸಲ ರುಬ್ಬಿ ಏನ್ ತಗೊಂಡಿದೀವಿ ಒಂದು ಬಟ್ಲಿಗೆ ಹಿಂಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ. ನೀರ್ ಸಮೇತ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಸೊ ಲಾಸ್ಟ್ ಅಲ್ಲಿ ಒಟ್ಟಿಗೆ ಎತ್ತೋದಕ್ಕೆ ಸರಿ ಹೋಗುತ್ತೆ. ನೀವು 2 ಅಥವಾ 3 ಸಲ ನೋಡ್ಕೊಂಡು ರುಬ್ಕೊಬಹುದು. ಓಕೆನಾ? ಇದು ಎಷ್ಟು ದಿನ ಚೆನ್ನಾಗಿರುತ್ತೆ ಆಂಟಿ ಬೆಣ್ಣೆ ಹಾಗೆ ಇಟ್ರೆ? ಹಾಗೆ ಇಟ್ಟರೆ ನಾವು ಎಷ್ಟು ದಿವಸ ಬೇಕಾದ್ರೂ ಮಜ್ಜಿಗೆನಲ್ಲಿ ಇಟ್ಕೋಬಹುದು, ಫ್ರಿಡ್ಜ್ ಒಳಗೆ ತಿಂಗಳು ಬೇಕಾದ್ರೂ ಇಡಬಹುದು. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಹೋಮ್ ಮೇಡ್ ಮನೆಯಲ್ಲೇ ನೀವು ಈಸಿಯಾಗಿ ಮಾಡ್ಕೋಬಹುದು. ಏನು ಫ್ಯಾನ್ಸಿ ಇಂಗ್ರೀಡಿಯೆಂಟ್ಸ್ ಇಲ್ಲ. ಸೊ ಇಲ್ಲಿ ನೋಡಿ ವೀಕ್ಷಕರೇ, ಇದು ಆಲ್ರೆಡಿ ಆಗಿದೆ. ಸೊ ನಾವ್ ಏನಷ್ಟು ಕೂಡಿಟ್ಟಿದ್ವಿ ಕೆನೆ, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದ್ರಲ್ಲಿ ಸುಮಾರು ಕರೆಕ್ಟ್ ಅರ್ಧ ಕೆಜಿ ಬೆಣ್ಣೆ ನಿಮಗೆ ಸಿಗುತ್ತೆ. ಹೋಮ್ ಮೇಡ್ ತುಂಬಾನೇ ಚೆನ್ನಾಗಿದೆ. ನೀವು ನೋಡ್ಬೋದು, ಈ ಒಂದು ಬೌಲ್ ಗಾತ್ರದಷ್ಟು ನಿಮಗೆ ಆರಾಮಾಗಿ ಕೂಡಿಡ್ಬೋದು. ಹಾ.